ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರನ್ನು ಯಾವ ಥರ ಒಂದು ಇಂಪ್ರೆಸ್ ಮಾಡೋದು, ಅಂದರೆ ಮಿಥುನ ರಾಶಿಯವರನ್ನು ಯಾವ ಥರ ಅಟ್ರಾಕ್ಷನ್ ಅಂದರೆ ಆಕರ್ಷಣೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಮಿಥುನ ರಾಶಿಯವರನ್ನು ಏನಾದರೂ ಇಂಪ್ರೆಸ್ ಮಾಡೋದಾದರೆ ನಿಮಗೆ ಈ ಕೆಳಕಂಡಂಥ ಒಂದು ಪಾಯಿಂಟ್ಸ್ಗಳು ಗೊತ್ತಿರಬೇಕು. ಇಲ್ಲಂತ ಹೇಳಿದ್ರೆ ನೀವು ಮಿಥುನ ರಾಶಿಯವರಿಗೆ ಅಟ್ಯಾಚ್ಡ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ, ಈ ಮಿಥುನ ರಾಶಿಯವರಿಗೆ ಬೇರೆಯವ್ರನ್ನ ಅಬ್ಸರ್ವ್ ಮಾಡುವಂಥ, ಅಂದರೆ ಗಮನಿಸುವಂಥ ಒಂದು ಶಕ್ತಿ ಮತ್ತು ಬೇರೆಯವರ ಮೈಂಡನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಇರ್ತದೆ ಅವರಿಗೆ. ಅಂದರೆ ಬೇರೆಯವರನ್ನು ಗಮನಿಸುವಂಥ ಒಂದು ಶಕ್ತಿ ಮತ್ತು ಬೇರೆಯವರ ಮನಸ್ಸನ್ನು ಒಂದು ಅರ್ಥ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ಇರ್ತದೆ ಇವರಿಗೆ, ಈ ಮಿಥುನ ರಾಶಿಯವರಿಗೆ. ಹೀಗಾಗಿ ಇವರ ವರ್ತನೆಯನ್ನು ಸ್ವಲ್ಪ ಗಮನಿಸಬೇಕಾಗ್ತದೆ ನೀವು. ಅಂದರೆ ಇವ್ರ ಕೆಲಸ ಇದ್ದರೆ ಈ ಥರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು. ಮತ್ತು ಹೆಚ್ಚಾಗಿ ಇವರ ಜೊತೆ ತುಂಬ ಒಂದು ಫ್ರೆಂಡ್ಲಿ ಆಗಿರಬೇಕು. ಯಾಕಂದರೆ ಇವರು ಕೂಡ ತುಂಬ ಒಂದು ಫ್ರೆಂಡ್ಲಿ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಅಂದರೆ ಬೇರೆಯವ್ರ ಜೊತೆ ತುಂಬ ಒಂದು ಸೌಮ್ಯವಾಗಿ ಬೆರೆಯುವಂಥದ್ದು. ಈ ಥರ ಒಂದು ಇರುವಾಗ ನೀವು ಕೂಡ ಇವ್ರ ಜೊತೆ ಸ್ವಲ್ಪ ಫ್ರೆಂಡ್ಲಿ ನೇಚರನ್ನು ಹೊಂದಿರಬೇಕಾಗ್ತದೆ. ಈ ಥರ ಏನಾದರೂ ಇದ್ದರೆ ನಿಮ್ಮ ಮೇಲೆ ಅವರು ತುಂಬ ಒಂದು ಅಟ್ರಾಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಇವ್ರ ಬಳಿ ತುಂಬ ಒಂದು ಸೌಮ್ಯವಾಗಿ ಸ್ವಲ್ಪ ನಗುಮುಖದಿಂದ ಫ್ರೆಂಡ್ಲಿ ನೇಚರ್ ಇದ್ದರೆ ನಿಮ್ಮತ್ತವರು ಬೇಗ ಆಕರ್ಷಿತರಾಗಿ ಬಿಡ್ತಾರೆ. ಮತ್ತು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ, ಇವರೊಂದು ತುಂಬ ಒಂದು ಬುದ್ಧಿಶಾಲಿ ವ್ಯಕ್ತಿತ್ವ ಆದ ಕಾರಣ ನಿಮ್ಮಲ್ಲಿ ಇವರು ತುಂಬ ಒಂದು ಅಪಾರವಾದಂಥ ಒಂದು ಬುದ್ಧಿಮತ್ತೆಯನ್ನು ನಿರೀಕ್ಷೆ ಮಾಡ್ತಾರೆ. ಈಗ ಯಾವುದೇ ಒಂದು ವ್ಯಕ್ತಿ ಇವರನ್ನು ಇಂಪ್ರೆಸ್ ಮಾಡಬೇಕಾದ್ರೆ ಅವರಿಗೆ ತುಂಬ ಒಂದು ಬುದ್ಧಿಮತ್ತೆ ತುಂಬ ಚೆನ್ನಾಗಿರಬೇಕಾಗ್ತದೆ. ತುಂಬ ಒಂದು ಒಳ್ಳೆಯಂಥ ಬುದ್ಧಿಮತ್ತೆಯನ್ನು ಹೊಂದಿದ್ದರೆ ಅವರು ನಿಮ್ಮ ಕಡೆ ಸಹಜವಾಗಿ ಅಟ್ರಾಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ಈ ರಾಶಿಯವರು ತುಂಬ ಒಂದು ಬಹುಮುಖ ಪ್ರತಿಭೆಯನ್ನು ಹೊಂದಿರ್ತಾರೆ. ಈ ಮಿಥುನ ರಾಶಿಯವರು ಬಹುಮುಖ ಪ್ರತಿಭೆ, ಅಂದರೆ ಮಲ್ಟಿ ಟ್ಯಾಲೆಂಟೆಡ್ ಅಂತಾರಲ್ಲ, ಈ ಥರ ಬಹುಮುಖ ಒಂದು ಪ್ರತಿಭೆಯನ್ನು ಹೊಂದಿರ್ತಾರೆ. ಹೀಗಾಗಿ ನಿಮ್ಮಲ್ಲಿ ಕೂಡ ವಿಶೇಷವಾದ ಪ್ರತಿಭೆ, ವಿಶೇಷವಾದಂಥ ಒಂದು ಕೌಶಲ್ಯ ಮತ್ತು ವಿಶೇಷವಾಗಿ ಬಹುಮುಖವಾದ ಒಂದು ಪ್ರತಿಭೆಯಲ್ಲಿದ್ದರೆ ನಿಮ್ಮತ್ತ ಇವರು ಬೇಗ ಇಂಪ್ರೆಸ್ ಆಗಿಬಿಡ್ತಾರೆ. ಮತ್ತು ಸ್ವಭಾವತಃ ಇವರು ಮಿಥುನ ರಾಶಿಯವರು ಪರಿಸರ ಪ್ರೇಮಿ ಅಂತ ಹೇಳ್ಬೋದು. ಮತ್ತು ಸಾಹಸ ಗುಣಗಳನ್ನು ಇಷ್ಟಪಡ್ತಾರೆ. ಈ ಸಾಹಸವಾದ ಒಂದು ವ್ಯಕ್ತಿತ್ವ. ಮತ್ತು ಹೆಚ್ಚಾಗಿ ಇವರು ಮಿಥುನ ರಾಶಿಯವರು ಮೋಜು ಮಸ್ತಿ ಇದಕ್ಕೆ ಜಾಸ್ತಿ ಗಮನ ಕೊಡ್ತಾರೆ. ಮೋಜು ಮಸ್ತಿ, ಈ ಅಡ್ವೆಂಚರು, ಇದಕ್ಕೆಲ್ಲ ತುಂಬ ಒಂದು ಮಹತ್ವ ಕೊಡ್ತಾರೆ. ಆ ಕಾರಣ ನೀವು ಕೂಡ ಇಂಥದ್ದೇ ಒಂದು ವ್ಯಕ್ತಿತ್ವವನ್ನು ಹೊಂದಿದರೆ ಇವರು ನಿಮ್ಮ ಹತ್ರ ಸಹಜವಾಗಿ ಆಕರ್ಷಿತರಾಗ್ತಾರೆ ಅಂತ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಲವ್, ರೊಮ್ಯಾನ್ಸ್ ಅನ್ನೋದು ಇವರಿಗೆ ಒಂದು ಜೀವನದ ಅವಿಭಾಜ್ಯವಾದ ಅಂಗ ಆಗಿರ್ತದೆ. ಈ ಲವ್, ರೊಮ್ಯಾನ್ಸು, ಪ್ರೇಮ ಈ ಥರ. ಆ ಕಾರಣ ನೀವು ಏನಾದರೂ ಮಿಥುನ ರಾಶಿಯವರಿಗೆ ತುಂಬ ಒಂದು ಹೆಚ್ಚು ಪ್ರೀತಿ, ಪ್ರೇಮ ಕೊಟ್ಟರೆ ಅವರು ಆಟೋಮೆಟಿಕ್ಕಾಗಿ ನಿಮ್ಮ ಹತ್ರ ಆಕರ್ಷಿತರಾಗ್ತಾರೆ ಅಂತ ಹೇಳ್ಬೋದು. ಇದು ಮಿಥುನ ರಾಶಿಯವರನ್ನು ನೀವು ಇಂಪ್ರೆಸ್ ಮಾಡಬೇಕಾಗಿದ್ದರೆ ಈ ಒಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.